5:30 ಅಲ್ಲ 6 o'clock ಆದರೂ ಎದ್ದು ವಾಕಿಂಗ್ ಹೋಗ್ತೀನಿ. ಡೈಲಿ ವ್ಲಾಗ್ ಸೀರೀಸ್ನ ಡೇ 7ಗೆ ಸ್ವಾಗತ. ನಿದ್ದೆ ಕಣ್ಣಲ್ಲಿ ಅದು ಬಂದು ಒಲೆ ಮುಂದೆ ಕುತ್ಕೊಂಡೆ, ನಿದ್ದೆ ತುಂಬ ಎಳಿತಿತ್ತು ಅಂತ. ಆಮೇಲೆ ನಮ್ಮ ಬೇಬಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ನಿದ್ದೆ ಎಳಿತೈತೆ ಗೈಸ್. ನನಗೆ ತುಂಬ ಅಂದರೆ ತುಂಬ. ಚಪ್ಪಲಿಗೂ ಜೋಡಿ ಉಂಟು, ಪಕ್ಷಿಗೂ ಜೋಡಿ ಉಂಟು. ಇದೆಲ್ಲ ನೋಡಿ ನನಗೆ ಯಾಕೆ ಬೇಜಾರಾಗ್ತಿದೆ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಿಲ್ಲ ಗೈಸ್. ಅರ್ಥ ಆಯ್ತು ಅನ್ಸುತ್ತೆ. ಪೆಡಿಗ್ರಿ ತಿನ್ನೋ ವಯಸ್ಸಲ್ಲಿ ಶಾವಿಗೆ ತಿಂತವನೆ. ಡಿಪ್ರೆಷನ್. ಓಕೆ ಗಾಯ್ಸ್, ಸ್ನಾನ ಮಾಡ್ಕೊಂಬರೋಕ್ಕೆ ಹೋಗೋಣ. ಓಕೆ, ಸ್ನಾನ ಎಲ್ಲ ಮುಗೀತು. ಏನೋ ಒಂಥರ ಮಜಾ ಗೈಸ್, ಒಲೆ ನೀರಲ್ಲಿ ಸ್ನಾನ ಮಾಡೋದು. ಓಕೆ, ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಟಿಫನ್ ತಿನ್ನೋ ಕೂತ್ಕೊಂಡ್ವಿ. ನೋಡಿ ಟಿಫನ್ ತಿಂತಾ ಇದ್ದೀವಿ. ಓಕೆ, ಟಿಫನ್ ಎಲ್ಲ ಮುಗಿಸ್ಕೊಂಡು ಹತ್ತಿ ಬೆಲೆಗೆ ಹೋಗ್ತಿದ್ದೆ ಗೈಸ್. ಆದರೆ ಇಲ್ಲಿ ಟ್ರಾಫಿಕ್ಕು. ಐಡಿಯಾ ಮಾಡಿ ಸರ್ವಿಸ್ ರೋಡಿಗೆ ಬಂದೆ, ಸರ್ವಿಸ್ ರೋಡಲ್ಲೂ ಸಿಕ್ಕಾಕೊಂಡೆ. ಇಲ್ಲೂ ಕೂಡ ಟ್ರಾಫಿಕ್ಕು ಗಾಯ್ಸ್. ಏನು ಮಾಡೋದೋ ಏನೋ. ಅದೇನೋ ಅಪ್ಪ, ನಾನು ಬಂದಾಗಲೇ ಟ್ರಾಫಿಕ್ ಇರುತ್ತಾ, ಇಲ್ಲ ದಿನಾನೂ ಟ್ರಾಫಿಕ್ ಇರುತ್ತಾ, ಇಲ್ಲ ನಾನು ಒಬ್ಬನೇ ಬರ್ತಾ ಇದ್ದೀನಿ ಅಂತ ಸ್ಪೆಷಲಾಗಿ ಟ್ರಾಫಿಕ್ ಮಾಡಿರ್ತಾರ, ಏನಂತ ಒಂದೂ ಗೊತ್ತಿಲ್ಲ ನನಗೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಸೊ ನಾನು ಬಂದಿದ್ದೆ ಹಾಸ್ಪಿಟಲ್ಗೆ ಗೈಸ್. ಹಾಸ್ಪಿಟಲ್ಗೆ ಏನಕ್ಕಂದರೆ ನಮ್ಮ ಅಣ್ಣ ಇಲ್ಲಿ ಅಡ್ಮಿಟ್ ಆಗಿದ್ರು 2 ದಿನದಿಂದನೇ. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ, ಹೊಟ್ಟೆ ನೋವು ಅಂತ. ಸೊ ಅಡ್ಮಿಟ್ ಆಗಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸೊ ಗೈಸ್, ಅವರಿಗೆ ಹೊಟ್ಟೆ ನೋವು ಮತ್ತು ಹೊಟ್ಟೆದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ಬಿಟ್ಟು ಎಳ್ನೀರು ಮತ್ತು ಮೂಸಂಬಿ ತಂದ್ವಿ. ಅವೆರಡನ್ನ ಸ್ವಲ್ಪ ಕೊಟ್ಟರೆ ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ತಂದ್ವಿ ಗೈಸ್. ಆದರೆ ಇವರೇನು ಹೇಳ್ತಿದ್ದಾರೆ ಅಂದರೆ ಡಿಸ್ಚಾರ್ಜ್ನ ಬೇಗ ಮಾಡಬೇಕಂತೆ. ಯಾವ ನರ್ಸು ಚೆನ್ನಾಗಿಲ್ಲ ಅಂತೆ ಹಾಸ್ಪಿಟ್ಲಲ್ಲಿ. ಏನು ಮಾಡಂಗಿದೆ ಇವ್ರಿಗೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಸೊ ಗೈಸ್, ನಿಮಗೆಲ್ಲ ಹೇಳೋದಿಷ್ಟೇ, ಈ ಕ್ಲೈಮೇಟು, ಈ ವೆದರ್ ಯಾಕೋ ಒಂಥರ ಚೆನ್ನಾಗಿಲ್ಲ ಗೈಸ್. ಹೊಟ್ಟೆ ತುಂಬ ಊಟ ಮಾಡಿ, ಅದು ಕೂಡ ಟೈಮಿಗೆ ಊಟ ಮಾಡಿ, ಇಲ್ಲ ಅಂದರೆ ಅಡ್ಮಿಟ್ ಆಗೋ ಥರ ಆಗುತ್ತೆ. ನನಗೂ ಕೂಡ ಬಾಯಲ್ಲಿ ಹೀಟಾಗಿದೆ, ಆ ಥರ ತುಂಬ ಆಗುತ್ತೆ ಗೈಸ್. ಸೊ ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಸ್ಪಿಟ್ಲಿಂದ ಮನೆಗೆ ಬರ್ತೀನಿ, ನಮ್ಮ ಅಮ್ಮ ಕೆಲಸ ಮಾಡ್ಕೊಂಡು ಕುಂತವ್ರೆ. ಅದು ಕೂಡ ನಮ್ಮ ಡ್ರೆಸ್ನೇ ಮಡಿಸ್ಕೊಂಡು ಕುತ್ಕೊಂಡವ್ರೆ. ಚಾರ್ಲಿಗೆ ಒಂದು ಬೆಡ್ನ ಬುಕ್ ಮಾಡಿದ್ವಿ, ಯಾಕಂದರೆ ಅವನು ನಮ್ಮ ಜೊತೆ ಜಾಸ್ತಿ ಮಲಗಲ್ಲ, ನೆಲದ ಮೇಲೆ ಜಾಸ್ತಿ ಮಲಗ್ತಾನೆ ಅಂತ ಅಂದ್ಬಿಟ್ಟು ಬೆಡ್ ಬುಕ್ ಮಾಡಿದ್ವಿ ಗೈಸ್. ತುಂಬ ಚೆನ್ನಾಗಿತ್ತು ಬೆಡ್ಡು. ಬಾಯ್ ಕೂತ್ಕೋ. ಓಕೆ, ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಲಾಗಿನ್ ಆಗಕ್ಕೆ ಬಂದಿದ್ದೀನಿ. ಆದರೂ ನಿದ್ದೆ ಹೋಗಿಲ್ಲ ಗೈಸ್. ನಂದು ಇವತ್ತು ಲಾಗಿನ್ ಇರೋದು ಈವ್ನಿಂಗ್ ಶಿಫ್ಟು. ಏನು ಮಾಡೋದು ಏನೋ. ಸೊ ಗೈಸ್, ಫೈನಲಿ ನಮ್ಮ ಅಣ್ಣ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಒಳ್ಳೆ ಮೋಟಿವೇಶನ್ ಕೊಡ್ತವ್ರೆ. ನೀವು ಕೇಳಿಸ್ಕೊಂಬಿಡಿ ಏನಂತ. 11 ಗಂಟೆವರೆಗೂ ಮಲಗಿರಲ್ಲ. ನಾಳೆಯಿಂದ ಶಾರ್ಪ್ 5:30 ಅಲ್ಲ 6 o'clock ಆದರೂ ಎದ್ದು ವಾಕಿಂಗ್ ಹೋಗ್ತೀನಿ. ವಾಟ್ ಅ ವಿಷನ್, ವಾಟ್ ಅ ಥಾಟ್. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು, ಒಂದು ಫಾಲೋನ ಮಾತ್ರ ಮಾಡೋದನ್ನ ಮರಿಬೇಡಿ ಗೈಸ್ ಅಂತ ಹೇಳ್ತಾ, ಜೀವನದಲ್ಲಿ ಯಾವುದೇ ಕೆಲಸ ಆಗಲಿ ಇಲ್ಲ ಏನೇ ಆಗಲಿ ಗೈಸ್, ಕಷ್ಟ ಅಂತ ಮಾತ್ರ ಅಂದ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಎಲ್ಲದನ್ನು ಈಸಿಯಾಗಿ ತೊಗೊಂಡು ಕೆಲಸನ ಮುಂದುವರಿಸಿದ್ರೆ ಆ ಕೆಲಸನೂ ನಿಮ್ಗೆ ಈಸಿ ಆಗುತ್ತೆ, ಆ್ಯಂಡ್ ಆ ಕೆಲಸ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.